ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ರಾಹ್ಮಿ ಅಥವಾ ಒಂದೆಲಗ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಬ್ರಾಹ್ಮಿ ಸೊಪ್ಪನ್ನು ಅಥವಾ ಒಂದೆಲಗ ಸೊಪ್ಪನ್ನು 1 ಕಪ್ ತಗೊಂಡಿದ್ದೀನಿ. ನೆಕ್ಸ್ಟ್ ಜೀರಿಗೆ 1/4 ಟೀ ಸ್ಪೂನ್, ಸಾಲ್ಟ್ ರುಚಿಗೆ ತಕ್ಕಷ್ಟು, ಹಾಗೆ ಒಂದು ಚಿಕ್ಕ ಉಂಡೆಯಷ್ಟು ಹುಣಸೆ ಹಣ್ಣು, ಹಾಗೆ 3ರಿಂದ 4 ಗ್ರೀನ್ ಚಿಲ್ಲಿ, ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿ ಮತ್ತು 1 ಕಪ್ಪು ತೆಂಗಿನಕಾಯಿ. ಇದಿಷ್ಟು ಪದಾರ್ಥಗಳು ಬೇಕು. ನಂತರ ನಾನು ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ತೆಂಗಿನಕಾಯಿ ಹಾಗೂ ಗ್ರೀನ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಬ್ರಾಹ್ಮಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ 1/4 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಇವೆಲ್ಲವನ್ನು ನಾವು ರುಬ್ಕೋಬೇಕು. ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೇಕು. ನೀರು ನಿಮಗೆ ಎಷ್ಟು ಬೇಕು, ಗಟ್ಟಿ ಬೇಕಾದರೆ ಸ್ವಲ್ಪ ನೀರು, ಸ್ವಲ್ಪ ತೆಳ್ಳಗೆ ಚಟ್ನಿ ಬೇಕು ಅಂದರೆ ಜಾಸ್ತಿ ನೀರನ್ನು ಸೇರಿಸ್ಕೋಬಹುದು. ಇವಾಗ ಇದೆಲ್ಲವನ್ನು ನಾನು ರುಬ್ತಾ ಇದ್ದೀನಿ. ಜಾಸ್ತಿ ನುಣ್ಣಗಾಗೋದು ಬೇಡ, ಸ್ವಲ್ಪ ತರಿಯಾಗಿ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ. ಇದೆಲ್ಲವನ್ನು ನಾನು ರುಬ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿ ಆಗಿದೆ. ಸೊ ನಾನಿವಾಗ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ, ಹೀಗೆ ಬಂದಿದೆ. ಸೊ ಇದನ್ನು ನಾನು ಸಣ್ಣ ಬೌಲ್ಗೆ ತೆಗೆದಿಟ್ಕೋತೀನಿ. ಒಂದೆಲಗದ ಸೊಪ್ಪಿನ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳ ಬುದ್ಧಿಶಕ್ತಿಗೆ, ಕಣ್ಣಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೂ ಒಂದೆಲಗ ಸೊಪ್ಪು ತುಂಬ ಮೆಡಿಷನ್ ವ್ಯಾಲ್ಯೂ ಇರುತ್ತೆ ಅದರಲ್ಲಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು. ಈ ಚಟ್ನಿ ಚಪಾತಿ ಮತ್ತು ರೊಟ್ಟಿಯೊಂದಿಗೆ ತಿನ್ನಲು ಸಿದ್ಧ.